7ನೇ ಪಾಯಿಂಟಲ್ಲಿ ಯಾವುದೇ ಮೂಳೆಗಳು ಸಿಗದ ಹಿನ್ನೆಲೆಯಲ್ಲಿ ಈಗ 8ನೇ ಪಾಯಿಂಟ್ಗೆ ಅಧಿಕಾರಿಗಳು ಶಿಫ್ಟ್ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ಸೇತುವೆ ಪಕ್ಕದಲ್ಲೇ ಇರುವಂತಹ 8ನೇ ಪಾಯಿಂಟ್ಗೆ ಈಗ SIT ಟೀಮ್ ಏನಿದೆ ಶಿಫ್ಟ್ ಆಗಿದೆ. ಈಗ ಸದ್ಯ 7ನೇ ಪಾಯಿಂಟ್ ಇದ್ದಂಥ ಹಸಿರು ಪರದೆ ಏನಿದೆ ಅದನ್ನು ಈಗ 8ನೇ ಪಾಯಿಂಟ್ ತಂದು ಹಾಕಲಾಗ್ತಾ ಇದೆ. ಕಾರ್ಮಿಕರನ್ನ ಬಳಸಿಕೊಂಡು 8ನೇ ಪರದೆಯನ್ನು 8ನೇ ಪಾಯಿಂಟ್ನಲ್ಲಿ ಹಾಕಲಾಗ್ತಾ ಇದೆ. ಈಗ ಯಾವುದೇ ಏನು ಮಹಾಜರು ಪ್ರಕ್ರಿಯೆ ಏನಿದೆ ಯಾವುದು ಕೂಡ ಮಾಧ್ಯಮದ ಕಣ್ಣಿಗೆ ಬೀಳದಂತೆ ಪರದೆಯನ್ನು ಹಾಕುವ ಮೂಲಕ ಈಗ ಮಹಾಜರು ಪ್ರಕ್ರಿಯೆ ಮುಂದುವರಿಯುತ್ತೆ. ಊಟದ ಬ್ರೇಕ್ನ ಬಳಿಕ ಈ ಮಣ್ಣು ಒಗೆಯುವ ಕಾರ್ಯ ಏನು ಮಹಾಜರಿದೆ ಅದು ಮುಂದುವರಿಸಲಾಗುತ್ತೆ. ಸದ್ಯ ಬಹಳಷ್ಟು ಕುತೂಹಲಗಳು ಕಾರಣ ಆಗುವಂತಹ ಕಾರ್ಯಾಚರಣೆ ಇದು. ಈಗ 6ನೇ ಪಾಯಿಂಟ್ನಲ್ಲಿ 12 ಮೂಳೆಗಳನ್ನು ಹೇಳಾಗ್ತಾ ಇತ್ತು. ಈಗ 25 ಮೂಳೆಗಳು ಸಿಕ್ಕಿರುವಂಥದ್ದು ಈಗ ಗೊತ್ತಾಗಿರುವಂಥದ್ದು. ಸದ್ಯ ಆ ಬಳಿಕ ಈ 7ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಬೆಳಗ್ಗೆಯಿಂದಲೇ ಬರದಿಂದ ಸಾಗಿತ್ತು. ಆದರೆ 7ನೇ ಪಾಯಿಂಟ್ನಲ್ಲಿ ಯಾವುದೇ ಮೂಳೆಗಳಾಗಲಿ ಯಾವುದೇ ಕುರುಗಳಾಗಲಿ ಯಾವುದೇ ಕಳಬರೆಗಳು ಸಿಕ್ಕಿಲ್ಲ. ಈಗ 8ನೇ ಪಾಯಿಂಟ್ಗೆ ಸಂಪೂರ್ಣ SIT ಟೀಮ್ ಶಿಫ್ಟ್ ಆಗಿದೆ. ಸದ್ಯಕ್ಕೆ ಆ ಪ್ಲೇಸ್ ಏನಿದೆ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂತಹ 7ನೇ ಪಾಯಿಂಟಿಂದ 200 ಮೀಟರ್ ದಲ್ಲಿರುವಂಥ 8ನೇ ಪಾಯಿಂಟ್ ಈಗ ಅಲ್ಲಿ ಶಿಫ್ಟ್ ಆಗಿದೆ. ಇದು ಧರ್ಮಸ್ಥಳಕ್ಕೆ ಹೋಗುವಂತಹ ಸೇತುವೆಯಿಂದ ಪಕ್ಕದಲ್ಲಿರುವಂತಹ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆ ನಡೆಯುತ್ತೆ. ಸದ್ಯ 8ನೇ ಪಾಯಿಂಟ್ನಲ್ಲಿ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು 8ನೇ ಮೈಲಿ ಸಿಗತ್ತಾ ಏನು ಸಿಗತ್ತೆ ಅನ್ನುವಂಥ ಬಹಳಷ್ಟು ಕುತೂಹಲ ಇಲ್ಲಿನ ಸಾರ್ವಜನಿಕರಿದೆ. ಬೆಳಿಗ್ಗೆಯಿಂದಲೇ ಬಹಳಷ್ಟು ಸಾರ್ವಜನಿಕರು ಪ್ರವಾಸಿಗರು ಇರ್ಬೋದು ಎಲ್ಲರೂ ಕೂಡ ಬ್ರಿಡ್ಜ್ ಮೇಲಿಂದ ಕುತೂಹಲದಿಂದ ನೋಡ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ. ಹಾಗಾಗಿ ಸದ್ಯ 8ನೇ ಪಾಯಿಂಟ್ನಲ್ಲಿ ಈಗ ಊಟದ ಬ್ರೇಕ್ ಬಳಿಕ ಕಾರ್ಯಾಚರಣೆಗಳು ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪರೀಕ್ಷೆ ಶೇಡ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.